ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ದೀನಿ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈ ಡೆಮಾನ್ಸ್ಟ್ರೇಷನಲ್ಲಿ ಏನಿದೆ, ಒಂದು ಸ್ಮಾಲ್ ಬಲ್ಪ್ ಇದೆ, ಜೊತೆಗೆ ಸಾಕೆಟ್ಗೆ ಹಾಕೋದಕ್ಕೆ ಒಂದು ಪಿನ್ನು 2 ವೈರ್ ಕನೆಕ್ಟ್ ಮಾಡುವಂಥದ್ದು ಒಂದು ಪಿನ್ ತೊಗೊಂಡಿದ್ದೀನಿ. ಇದನ್ನ ಸಾಕೆಟ್ಗೆ ಹಾಕ್ತೀನಿ. ಇದ್ರ ಮಧ್ಯೆ ಒಂದು ಸ್ವಿಚ್ ರೆಡಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಬಲ್ಪ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ನಾರ್ಮಲಿ ನಾವು ಮನೇಲಿ ಆಪ್ರೇಟ್ ಮಾಡೇ ಇರ್ತೀವಿ, ಆನ್ ಆಫ್ ಮಾಡಿರ್ತೀವಿ. ಆನ್ ಮಾಡಿದ್ರೆ ಬಲ್ಪ್ ಉರಿಯುತ್ತೆ, ಆಫ್ ಮಾಡಿದ್ರೆ ಬಲ್ಪ್ ಉರಿಯಲ್ಲ, ಅದು ನಮ್ಗೆ ಗೊತ್ತಿರುತ್ತೆ. ಬಟ್ ನಮ್ಮ ಮನೇಲಿರೋ ಕನೆಕ್ಷನ್ಸ್ ಹೆಂಗಿರುತ್ತೆ, ನಮಗೆ ಗೊತ್ತಿಲ್ಲದೇ ಸೀಲಿಂಗಲ್ಲಿ ಅಥವಾ ವಾಲ್ಸ್ ಒಳಗಡೆ ವೈರ್ಸ್ಗಳು ಹೋಗಿರುತ್ತೆ. ಎಲ್ಲೋ ಒಂದು ಕಡೆ ಸ್ವಿಚ್ ಆನ್ ಮಾಡೋಂತಂದರೆ ಬಲ್ಪ್ ಬರುತ್ತೆ, ಬಲ್ಪ್ ಬರೋಲ್ಲ, ಬಲ್ಪ್ ಹತ್ತುತ್ತೆ ಅಥವಾ ಹತ್ತಲ್ಲ. ಸೊ ಇದು ನಮಗೆ ಗೊತ್ತಿರೋ ಮೆಕ್ಯಾನಿಸಮು. ಅದನ್ನೇ ನಾನಿಲ್ಲಿ ಜಸ್ಟ್ ಒಂದು ಸ್ಕೆಮ್ಯಾಟಿಕ್ ಅಥವಾ ಒಂದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಏನು, ಬೇಸಿಕಲಿ ಒಂದು ಪವರ್ ಸೋರ್ಸ್ ಇರಬೇಕು. ನಿಮಗೆ ಇಲ್ಲಿ ಪವರ್ ಸೋರ್ಸ್ ಕಾಣಿಸ್ತಾ ಇದೆಯಾ? ಸೊ ಏನಿದೆ ಇಲ್ಲಿ, ನಿಮಗೆ ಎಲೆಕ್ಟ್ರಿಸಿಟಿ ಇದೆ. ಈ ಎಲೆಕ್ಟ್ರಿಸಿಟಿನ ನಾವು ಡ್ರಾ ಮಾಡ್ತೀವಿ. ಬೇಸಿಕಲಿ ಇಲ್ಲಿ ಅವೈಲಬಲ್ ಇರೋವಂಥ ನಾವು ಕರೆಂಟನ್ನು ಯೂಸ್ ಮಾಡ್ತೀವಿ. ಕರೆಂಟ್ ಅಂತ ಹೇಳ್ತಾರೆ, ಬಟ್ ಟೆಕ್ನಿಕಲಿ ದಿಸ್ ಈಸ್ ಪವರ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಹೆಂಗೆ ಕನ್ಸ್ಯೂಮ್ ಮಾಡ್ತೀವಿ? ಸೊ ಯೂಸಿಂಗ್ ಎ ಬಲ್ಪ್, ಒಂದು ಬಲ್ಪ್ ಮತ್ತು ಸ್ವಿಚ್ಚಿಂದ. ಸೊ ನೋಡಿ, ನಾನಿಲ್ಲಿ ಕನೆಕ್ಟ್ ಮಾಡಿ ಒಂದು ಸ್ವಿಚ್ಚಿನ ನಾನು ಆಪ್ರೇಟ್ ಮಾಡ್ತೀನಿ ಅಂತಂತಂದರೆ ಬಲ್ಪ್ ಆನ್ ಆಗುತ್ತೆ. ಇದೇನು ಸಿಂಪಲ್ ಅಂತ ಅನಿಸುತ್ತೆ. ಒಂದು ಸ್ವಿಚ್ ಇದೆ, ಸ್ವಿಚ್ಗೆ ನೀವು ಬಲ್ಪ್ ಆನ್ ಆಗುತ್ತೆ. ಸೊ ಇಲ್ಲಿ ಆನ್ ಆಗ್ತಾಯಿದೆ ಅಂದರೆ ಏನರ್ಥ, ಕರೆಂಟ್ ಫ್ಲೋ ಆಗ್ತಾಯಿದೆ. ಸೊ ಇದೆಲ್ಲ ಇನ್ಸುಲೇಟರು, ಆಯಿತಾ? ಈ ವೈರ್ಸ್ನ ಮುಟ್ಟಿದ್ರೆ ಕರೆಂಟ್ ಹೊಡೆಯಲ್ಲ, ಬಟ್ ಆ್ಯಕ್ಚುಲಿ ಇದರೊಳಗಡೆ ಕಾಪರ್ ವೈರ್ ಇರುತ್ತೆ. ಕಾಪರ್ನ ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ. ಎಲೆಕ್ಟ್ರಿಸಿಟಿ ಏನು, ಬೇಸಿಕಲಿ ಎಲೆಕ್ಟ್ರಿಸಿಟಿ ಅಂತಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ದ ಮೊಮೆಂಟ್ ನಾನೇನಾದರೂ ಇಲ್ಲಿ ಲೈಟ್ ಆನ್ ಮಾಡಿದ್ದೀನಾ, ಲೈಟ್ ಆಫ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗೋ ಸ್ಟಾಪ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ, ಬೇಸಿಕಲಿ ಕರೆಂಟ್ನ ಡ್ರಾ ಮಾಡ್ತಾಯಿದ್ದೀವಿ ಅಂತಂದರೆ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಎಲೆಕ್ಟ್ರಾನ್ಸ್ ಹೋಗುತ್ತೆ. ಯಾವುದು ಒನ್ ಎಂಡಿಂದ ಇನ್ನೊಂದು ಎಂಡ್ ಅಂತಂದರೆ, ಸೊ ನಂದು ಸಾಕೆಟಲ್ಲಿ ಅಥವಾ ನನ್ನ ಪಿನ್ನಲ್ಲಿ 2 ಪಿನ್ಸ್ ಇದೆ, 2 ಪಿನ್ ಇದೆ. ಸೊ ಒಂದು ಪಿನ್ನು, ಒಂದು ಪಾಸಿಟಿವ್ ಮತ್ತು ಇನ್ನೊಂದು ನೆಗೆಟಿವ್ ಅಂತ ಹೇಳ್ತೀನಿ. ಒಂದು ಪಾಸಿಟಿವ್ ಮತ್ತು ಇನ್ನೊಂದು ನೆಗೆಟಿವ್. ಸೊ ನಾನೇನೋ ಸ್ವಿಚ್ ಆನ್ ಮಾಡಿದ ತಕ್ಷಣ ಎಲೆಕ್ಟ್ರಾನ್ಸ್ ಪಾಸಿಟಿವಿಂದ ಹೋಗಿ ನೆಗೆಟಿವ್ಸ್ ಆಚೆ ಬರುತ್ತೆ. ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾಯಿತು ಅಂತಾರೆ. ಸೊ ನೆಕ್ಸ್ಟು ಹೈಯರ್ ಕ್ಲಾಸಸ್ ಹೋದಾಗ ಅದನ್ನ ಬೇರೆ ಥರನೇ ಇಂಟರ್ಪ್ರಿಟ್ ಮಾಡ್ತಾರೆ. ಬಟ್ ಏನಾಗುತ್ತೆ, ಸೊ ನಾನೇನಾದ್ರು ಸ್ವಿಚ್ಚನ್ನು ಆನ್ ಮಾಡಿದ್ರೆ, ಸ್ವಿಚ್ ಆನ್ ಕಂಡೀಷನಲ್ಲಿ ಇಟ್ಟರೆ, ಸೊ ಇಲ್ಲಿಂದ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ಏನಾದ್ರು ಸ್ವಿಚ್ ಆನ್ ಕಂಡೀಷನ್ ಇತ್ತು ಅಂತಂದರೆ, ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ. ಸ್ವಿಚ್ ಆನ್ ಕಂಡೀಷನ್ ಇತ್ತು ಅಂತಂದರೆ ಇದು ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ. ಸ್ವಿಚ್ ಆಫಲ್ಲಿದ್ದಾಗ ಈ ಪಾತ್ ಇರಲ್ಲ. ಸ್ವಿಚ್ ಆನು ಮತ್ತು ಸ್ವಿಚ್ ಆಫ್ ನೋಡಿ, ಸಿಂಪಲ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಿಚ್ ಆನ್ ಅಂದ್ರೇನು, ಸ್ವಿಚ್ ಆಫ್ ಅಂದ್ರೇನು. ಸ್ವಿಚ್ ಆನ್ ಇತ್ತು ಅಂತಂದಾಗ, ಸೊ ನಮ್ಮ ಹತ್ರ 2 ವೈರ್ ಇರುತ್ತೆ. ಇಲ್ಲಿ ಒಂದು ಯೆಲ್ಲೋ ಕಲರ್ ಒಂದು ವೈರ್ ಇದೆ, ಮತ್ತು ಒಂದು ಪಿಂಕ್ ಕಲರ್ ಒಂದು ವೈರ್ ಇದೆ. ಸೊ ಇದು ಯೆಲ್ಲೋ ಕಲರ್ ವೈರು, ಸೊ ಇದು ಪಿಂಕ್ ಕಲರ್ ವೈರು. ಇದು ಏನೋ ಸ್ವಲ್ಪ ನೀಟಾಗಿ ಬರಿತೀನಿ. ಸೊ ಯೆಲ್ಲೋ ಕಲರ್ ವೈರ್, ಒಂದು ಪಿಂಕ್ ಕಲರ್ ವೈರ್ ತೊಗೊಂಡಿದ್ದೀನಿ, ಇನ್ನೊಂದು ಯೆಲ್ಲೋ ಕಲರ್ ವೈರ್ ಇದೆ, ಸರಿನಾ? ನಾನೇನಾದರೂ ಸ್ವಿಚ್ ಏನಾದರೂ ಪಿಂಕ್ ಕಲರ್ ವೈರ್ಗೆ ಕನೆಕ್ಟ್ ಆಗಿತ್ತು ಅಂತಂದರೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಇದು ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ. ಯೆಲ್ಲೋ ಕಲರ್ ವೈರ್ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ವಿಚ್ ಏನಾದ್ರು ಆನ್ ಆಗಿತ್ತು ಅಂತಂದರೆ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ. ಸ್ವಿಚ್ ಏನಾದ್ರು ಆಫ್ ಆಗಿತ್ತು ಅಂತಂದರೆ ಸರ್ಕ್ಯೂಟ್ ಓಪನ್ ಇರುತ್ತೆ. ಸ್ವಿಚ್ ಆಫ್ ಆಗಿತ್ತು ಅಂದರೆ ಬೇಸಿಕಲಿ ಸರ್ಕ್ಯೂಟ್ ಓಪನ್ ಇರುತ್ತೆ, ಎಲೆಕ್ಟ್ರಾನ್ಸ್ ಮೂವ್ ಆಗಲ್ಲ. ಅರ್ಥ ಆಗ್ತಾಯಿದೆ? ನಾನು ಸ್ವಿಚ್ ಓಪನ್ ಮಾಡಿ ತೋರಿಸ್ತೀನಿ. ಬಟ್ ಸ್ವಿಚ್ ಬೇಸಿಕಲಿ ಓಪನ್ ಮಾಡಿದ್ರೆ ನಿಮಗೆ ನಾನು ಒಂದು ವೈರ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿರ್ತೀನಿ, ಇನ್ನೊಂದು ವೈರ್ಗೆ ಕನೆಕ್ಷನ್ ಕೊಟ್ಟಿರಲ್ಲ. ಸ್ವಿಚ್ ಓಪನ್ ಆಗಿದ್ದು ಅಂತಂದರೆ ಸರ್ಕ್ಯೂಟ್ ಕ್ಲೋಸ್ ಆಗಲ್ಲ. ಅಂತಂದರೆ ಈ ವೈರು ಮತ್ತು ಈ ಪಾರ್ಟ್ಗೆ ಕನೆಕ್ಷನ್ಸ್ ಇರಲ್ಲ. ಅರ್ಥ ಆಗ್ತಾಯಿದೆಯಾ? ಸೊ ಇದು ಮತ್ತು ಇದಕ್ಕೆ ಕನೆಕ್ಷನ್ಸ್ ಇರಲ್ಲ. ಸ್ವಿಚ್ ಕ್ಲೋಸ್ ಮಾಡಿದ್ರೆ ಇದು ಕನೆಕ್ಷನ್ಸ್ ಬರುತ್ತೆ. ದ ಮೊಮೆಂಟ್ ಕನೆಕ್ಷನ್ ಬಂದ ತಕ್ಷಣಕ್ಕೆ ಸೊ ಲೈಟ್ ಉರಿಯೋಕ್ಕೆ ಶುರು ಆಗುತ್ತೆ. ಸೊ ಏನು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಅಂತ ಹೇಳಿದೆ. ಸ್ವಿಚ್ ಕ್ಲೋಸ್ ಆಗಿತ್ತು ಅಂತಂದಾಗ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ಇಲ್ಲೇನು ನಮ್ಮ ಬಲ್ಬ್ಗೆ ಎಲೆಕ್ಟ್ರಾನ್ಸ್ ಕೊಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಒಂದು ಪಾಸಿಟಿವ್ ಎಂಡಿಂದ ಫ್ಲೋ ಆಗಿ ಮತ್ತೆ ನೆಗೆಟಿವ್ ಎಂಡ್ಸ್ ಬರುತ್ತೆ. ಸೊ ಇದೇ ಒಂದು ನಮ್ಮ ಸರ್ಕ್ಯೂಟ್, ಅಥವಾ ದಿಸ್ ಇಸ್ ದ ಬೇಸಿಕಲಿ ಪಾತ್ ಆಫ್ ದ ಎಲೆಕ್ಟ್ರಾನ್ ಫ್ಲೋ. ಎಲೆಕ್ಟ್ರಾನ್ಸ್ ಇಲ್ಲಿಂದ ಫ್ಲೋ ಆಗಿ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ.
ಇದು ಯಾವಾಗ ಸ್ವಿಚ್ ಕ್ಲೋಸ್ ಆಗಿದ್ದಾಗ, ಸ್ವಿಚ್ ಏನಾದ್ರು ಓಪನ್ ಇದ್ದಾಗ ಎಲೆಕ್ಟ್ರಾನ್ಸ್ ಫ್ಲೋ ಆಗಲ್ಲ. ಬಲ್ಬ್ ಏನು ಕೆಲಸ ಮಾಡುತ್ತೆ, ಬೇಸಿಕಲಿ ಎಲೆಕ್ಟ್ರಿಕ್ ಎನರ್ಜಿನ ಲೈಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಎಲೆಕ್ಟ್ರಿಕ್ ಎನರ್ಜಿನ ಲೈಟ್ ಎನರ್ಜಿಯಾಗಿ ಬಲ್ಬ್ ಕನ್ವರ್ಟ್ ಮಾಡುತ್ತೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಬಲ್ಬ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲೂ ಕೂಡ 2 ಪಾಯಿಂಟ್ ಇರುತ್ತೆ. ನೀವು ಸಾಕೆಟ್ ಒಳಗಡೆ ನೋಡ್ತು ಅಂತಂತಂದರೆ ಇಲ್ಲೂ ಕೂಡ ಒಂದು ಪಾಸಿಟಿವ್ ಒಂದಿದೆ, ಒಂದು ವೈರ್ ಇದೆ, 1 ಪಾಯಿಂಟ್ ಇದೆ. ಇಲ್ಲೂ ಕೂಡ ನೆಗೆಟಿವ್ 1 ಪಾಯಿಂಟ್ ಇದೆ. ಸೊ 2 ಪಾಯಿಂಟ್ ಇದೆ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಇಲ್ಲಿ ಯಾವ ಥರ 2 ಪಾಯಿಂಟ್ ಇದೆ, 2 ಪಿನ್ಸ್ ಇದೆ, ಅದೇ ಥರ ಸಾಕೆಟ್ ಒಳಗಡೆ 2 ಪಿನ್ಸ್ ಇದೆ. ಸೊ ಏನು ಮಾಡ್ತೀನಿ, ಇಲ್ಲೂ ಕೂಡ 2 ಪಿನ್ಸ್ ಇದೆ, ಇಲ್ಲೂ 1 ಪಾಯಿಂಟ್ ಇದೆ, ಇಲ್ಲೂ 1 ಪಾಯಿಂಟ್ ಇದೆ. ಇಲ್ಲಿಗೆ ನಾನು ಏನಾದ್ರು ಬಲ್ಬ್ನ ಕನೆಕ್ಟ್ ಮಾಡ್ತು ಅಂತಂತಂದರೆ ಆ 2 ಪಾಯಿಂಟ್ಸ್ಗಳು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ನನ್ನ ಸ್ವಿಚ್ ಒಳಗಡೆನೂ ಅಷ್ಟೇ, ಸ್ವಿಚ್ ಒಳಗಡೆನೂ ಕೂಡ 2 ಪಾಯಿಂಟ್ ಇರುತ್ತೆ. ಸೊ ಇನ್ ಸಿಂಪ್ಲಿಸಿಟಿ 2 ವೈರ್ ಇದೆ. ಸೊ ಒಂದು ಯೆಲ್ಲೋ ವೈರ್ನ ಒಂದು ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀನಿ, ಇನ್ನೊಂದು ಪಿಂಕ್ ವೈರು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀನಿ. ಅದೇ ಯೆಲ್ಲೋ ವೈರು ಮತ್ತೆ ವಾಪಸ್ ಸ್ವಿಚ್ಗೆ ಬರ್ತಾ ಇದೆ. 2 ವೈರ್ಗಳು ಸ್ವಿಚ್ಚಿಂದ ವಾಪಸ್ ಹೋಗ್ತಾ ಇದೆ. ಸೊ ಯೆಲ್ಲೋ ವೈರು ಮತ್ತು ಪಿಂಕ್ ವೈರ್ನ ಯೂಸ್ ಮಾಡಿಕೊಂಡು ಒಂದು ಸ್ಮಾಲ್ ಸರ್ಕ್ಯೂಟ್ನ ರೆಡಿ ಮಾಡಿದ್ದೀನಿ. ಈ ಸ್ಮಾಲ್ ಸರ್ಕ್ಯೂಟ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕನ್ಸ್ಯೂಮ್ ಎಲೆಕ್ಟ್ರಿಸಿಟಿನ ಕನ್ಸ್ಯೂಮ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಬೇಸಿಕಲಿ ಪವರ್ ಅವೈಲಬಲ್ ಇರುತ್ತೆ. ನಾನು ಸ್ವಿಚ್ಚಿಂದ ಎಲೆಕ್ಟ್ರಿಸಿಟಿನ ಕಂಟ್ರೋಲ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡ್ತು ಅಂತಂದರೆ ಸರ್ಕ್ಯೂಟ್ ಕ್ಲೋಸ್ ಆಗುತ್ತೆ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ, ಬಲ್ಬ್ ಉರಿಯುತ್ತೆ, ಅದೇ ಗ್ಯಾರಂಟಿ. ಸ್ವಿಚ್ನ ಕ್ಲೋಸ್ ಮಾಡ್ತು ಅಂತಂತಂದರೆ ಸರ್ಕ್ಯೂಟ್ ಓಪನ್ ಆಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ 2 ವೈರ್ನ ಡಿಸ್ಕನೆಕ್ಟ್ ಮಾಡ್ದಂಗೆ. ಸ್ವಿಚ್ ಕ್ಲೋಸ್ ಮಾಡಿದ್ರೆ 2 ವೈರ್ನ ಕನೆಕ್ಟ್ ಮಾಡ್ದಂಗೆ. ಸೊ ಸ್ವಿಚ್ ಕ್ಲೋಸ್ ಆದಾಗ ನಾವು ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಸಾಕೆಟಿಂದ ಮೇಯ್ನ್ ಪವರ್ ಸಪ್ಲೈ ಏನಿದೆ ಅಲ್ಲಿಂದ ಬಲ್ಬ್ವರೆಗೆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಥ್ರೂ ವೈರ್ ಬೇಸಿಕಲಿ ಅದೊಂಥರ ಪಾತ್ ಇದ್ದಂಗೆ. ಪಾತ್ ಟು ಮೂವ್ ದ ಎಲೆಕ್ಟ್ರಾನ್ಸ್ಗೆ ಸರ್ಕ್ಯೂಟ್ ಕಂಪ್ಲೀಟ್ ಪಾತ್ ಇರಬೇಕು. ಪಾತಲ್ಲಿ ಲೈಕ್ ವೈರ್ಸ್ ಇಲ್ಲ, ವೈರಲ್ಲಿ ಬ್ರೇಕ್ ಇತ್ತು, ಸರ್ಕ್ಯೂಟ್ ಓಪನ್ ಇತ್ತು ಅಂದರೆ ಎಲೆಕ್ಟ್ರಾನ್ಸ್ ಮೂವ್ ಆಗಲ್ಲ. ಸೊ ನಾನೀಗ ಆಫ್ ಮಾಡ್ತಾಯಿದ್ದೀನಿ ಅಂದರೆ ಸರ್ಕ್ಯೂಟ್ ಬ್ರೇಕ್ ಮಾಡ್ತಾಯಿದ್ದೀನಿ. 2 ವೈರ್ನ ಕಟ್ ಮಾಡ್ತಾಯಿದ್ದೀನಿ. ಎಲ್ಲಿ ಕಟ್ ಮಾಡ್ತಾಯಿದ್ದೀನಿ? ಇದರೊಳಗಡೆ ಕಟ್ ಮಾಡ್ತಾಯಿದ್ದೀನಿ. ಇದರೊಳಗಡೆ ಕಟ್ ಮಾಡ್ತು ಅಂತಂದಾಗ ಸರ್ಕ್ಯೂಟು ಓಪನ್ ಆಗುತ್ತೆ. ಅಂದರೆ ದೇರ್ ಇಸ್ ಎ ಬ್ರೇಕ್ ಅಂತ ಅರ್ಥ. ಆವಾಗ ಎಲೆಕ್ಟ್ರಿಸಿಟಿ ಬರೋಲ್ಲ. ಸೊ ಇದು ಫಂಡಮೆಂಟಲ್ ಕಾನ್ಸೆಪ್ಟು. ಸೊ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇನ್ನೂ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಯೂಸಿಂಗ್ ಎ ಸ್ಮಾಲ್ ಬ್ಯಾಟ್ರಿ ಮತ್ತು ಒಂದು LED. ಅದನ್ನು ಮತ್ತು ಈ ಎಲೆಕ್ಟ್ರಿಸಿಟಿನೂ ನಾನು ಕಂಪ್ಯಾರಿಸನ್ ಮಾಡಿ ತೋರಿಸ್ತೀನಿ. ಆವಾಗ ಇನ್ನೂ ನಿಮಗೆ ಬೆಟರ್ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು.